ಏಪ್ರಿಲ್ನಿಂದ ನಾನು ಹೇಳುವಂತಹ ಸಿಮ್ ಕಾರ್ಡ್ ನಂಬರ್ಗಳು ಕೆಲಸವನ್ನು ಮಾಡೋದಿಲ್ಲ. ಈ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು NPCIನವರು ಈ ಒಂದು ಮಹತ್ವದ ತೀರ್ಮಾನವನ್ನು ತಗೊಂಡಿದ್ದಾರೆ ಅಂತಲೇ ಹೇಳಬಹುದು. ಸೊ ಏಪ್ರಿಲ್ನಿಂದ ಈ ಸಿಮ್ ಕಾರ್ಡ್ ನಂಬರ್ಗಳು ಸಕ್ರಿಯವಾಗಿ ಇರೋದಿಲ್ಲ, ಆ್ಯಕ್ಟಿವ್ ಆಗಿ ಇರೋದಿಲ್ಲ, ಕೆಲಸವನ್ನು ಮಾಡೋದಿಲ್ಲ. ಏನೇನೆಲ್ಲ ತೊಂದರೆ ಆಗುತ್ತೆ, ಇದಕ್ಕೇನಾದರೂ ದಂಡ ಕೂಡ ಕಟ್ಟಬೇಕಾಗುತ್ತಾ, ಎಲ್ಲ ಕೂಡ ಈ ಒಂದು ವಿಡಿಯೋದೊಳಗಡೆ ನಾನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ ಸ್ನೇಹಿತರೆ, ನೀವು ಒಂದು ಸಿಮ್ ನಂಬರನ್ನು ಎಷ್ಟೊಂದು ಕಡೆ ಕೊಟ್ಟಿರ್ತೀರ. ಎಲ್ಲಿ ಅಂತಂದರೆ ಬ್ಯಾಂಕ್ ಅಕೌಂಟಲ್ಲಿ ಆಗಿರಬಹುದು, ಒಟ್ಟಿನಲ್ಲಿ ಇಂಪಾರ್ಟೆಂಟ್ ಕೆಲಸಗಳಿಗೆಲ್ಲ ಕೂಡ ಆ ಒಂದು ಸಿಮ್ ನಂಬರನ್ನು ಕೊಟ್ಟಿರ್ತೀರ. ಆದರೆ ಇವಾಗ ರೀಚಾರ್ಜ್ ಬೆಲೆಯಲ್ಲಿ ಜಾಸ್ತಿ ಆಗಿರೋದಕ್ಕೆ ಏನು ಮಾಡಿರ್ತೀರ, ನೀವು ರೀಚಾರ್ಜ್ ಮಾಡಿಸಿ ಇರೋದಿಲ್ಲ. ಆ ಥರ ರೀಚಾರ್ಜ್ ಮಾಡಿಸ್ದಲೇ ಒಂದಷ್ಟು ತಿಂಗಳುಗಳು ಆಗೋಗಿರ್ತವೆ. ಆದರೂ ಕೂಡ ಏನು ಮಾಡ್ತಿರ್ತೀರ, ನಾವು ಈ ಒಂದು ಸಿಮ್ ಕಾರ್ಡ್ಗೆ ನಾವು ರೀಚಾರ್ಜ್ ಮಾಡಿಸಿಲ್ಲ ಅಂದರೂ ನಡೆಯುತ್ತೆ ಬಿಡು ಅಂತ ಹಾಗೇ ಮುಂದೆ ಹಾಕ್ಕೊಂಡು ಹೋಗ್ತಾ ಇರ್ತೀರ. ಆದರೆ ಎಷ್ಟೊಂದು ಸಿಮ್ ಕಾರ್ಡ್ಗಳು ಏನಾಗೋಗ್ಬಿಡ್ತವೆ, ಡಿಆ್ಯಕ್ಟಿವೇಟ್ ಆಗೋಗ್ಬಿಡುತ್ತೆ. ಆ ನಂಬರ್ಗಳನ್ನು ಬೇರೆಯವರಿಗೆ ಕೊಡ್ತಾರೆ. ಇವಾಗ ಏರ್ಟೆಲ್ ಆಗಿರಬಹುದು, ಜಿಯೋ ಆಗಿರಬಹುದು, ಈ ಥರ ಮಾಡೋವಂಥ ಕೆಲಸ ಇರುತ್ತೆ. ಬೇರೆಯವ್ರಿಗೆ ಹೋದಾಗ ಏನು, ನೀವು ಫೋನ್ಪೇಯಲ್ಲಿ ಆಗಿರಲಿ, ಗೂಗಲ್ ಪೇಯಲ್ಲಿ ಆಗಿರಲಿ, ಏನು ಮಾಡ್ತಿರ್ತೀರ, ಒಂದು ನಂಬರನ್ನು ಕೊಟ್ಟಿರಬೇಕು, ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಇರಬೇಕು ಅಂತಂದರೆ. ಆದರೆ ಅದು ನಿಮ್ಮ ಹೆಸರಲ್ಲಿ ಇರೋದೇ ಇಲ್ಲ. ಆದರೂ ಕೂಡ ಫೋನ್ಪೇ ಆಗಿರಲಿ, ಗೂಗಲ್ ಪೇ ಆಗಿರಲಿ, ಇದರಲ್ಲಿ ನಿಮ್ಮ ನಂಬರ್ ಇತ್ತು, ಹಳೆ ನಂಬರ್ ಇದ್ದು ಇದು ಏನಾಗ್ತಿತ್ತು, ಒಂದಷ್ಟು ಜನ ಇದನ್ನು ದುರುಪಯೋಗ ಪಡಿಸ್ಕೊಳ್ತಿದ್ರು. ಹಾಗಾಗಿ ನಮ್ಮೆಲ್ಲರ ಸುರಕ್ಷತೆಗೋಸ್ಕರನೇ NPCI ಏನು ಮಾಡಿದೆ ಅಂತ ಅಂದರೆ, ಈ ಒಂದು ನಂಬರ್ಗಳನ್ನು ಸಕ್ರಿಯ ಇರಲ್ಲ ಅಲ್ವಾ, ಇಂತಹ ನಂಬರ್ಗಳು ಬೇರೆಯವ್ರಿಗೆ ಹೊರಟೋಗಿರುತ್ತೆ, ಇಲ್ಲಾಂತಂದರೆ ಆ್ಯಕ್ಟಿವ್ ಆಗಿ ಇರೋದಿಲ್ಲ. ಅಂತಹ ನಂಬರ್ಗಳನ್ನು ಫೋನ್ಪೇಯಿಂದ, ಗೂಗಲ್ ಪೇಯಿಂದ ಈ ಥರದ್ರಿಂದ ತೆಗೆದಾಕ್ಬಿಡ್ಬೇಕು, ಇನ್ನು ವರ್ಕ್ ಮಾಡೋದಲ್ಲೇ ಇರೋ ರೀತಿಯಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನವನ್ನು ತಗೊಂಡಿರೋವಂಥದ್ದು. ಹಾಗಾಗಿ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.